ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚಿನ್ನ ಸಾಗಿಸಿ ಲಾಕ್ ಆಗಿರೋ ನಟಿ ರನ್ಯಾ ರಾವ್ ಕೇಸಲ್ಲೀಗ ದೊಡ್ಡ ಬೆಳವಣಿಗೆಯಾಗಿದೆ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರನ್ಯಾ ರಾವ್ರ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, DRI ಅಧಿಕಾರಿಗಳ ಕಸ್ಟಡಿಯಲ್ಲಿರೋ ನಟಿ ರನ್ಯಾ ರಾವ್ ಹಾಗೂ ಸ್ನೇಹಿತ ತರುಣ್ ರಾಜ್ಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಕೇಂದ್ರದ ಅಧಿಕಾರಿಗಳ ಪಾತ್ರ ಇರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ DRI, CBI, ED ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಕಸ್ಟಮ್ಸ್, ವಿಮಾನ ನಿಲ್ದಾಣ ಪ್ರಾಧಿಕಾರ, ರಾಜತಾಂತ್ರಿಕ ಕಚೇರಿ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಿರೋ DRI ಅಧಿಕಾರಿಗಳು 2024ರಲ್ಲಿ ಪತ್ತೆಯಾಗಿದ್ದ ಪ್ರಕರಣವೊಂದರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ನೇರವಾಗಿ ಇನ್ವಾಲ್ವ್ ಆಗಿದ್ರು. ಆಮೇಲೆ ಮುಂಬೈ ವಿಮಾನ ನಿಲ್ದಾಣದಲ್ಲೂ ಕಸ್ಟಮ್ಸ್ ಅಧಿಕಾರಿಗಳು ಚಿನ್ನ ಕಳ್ಳ ಸಾಗಾಣಿಕೆಗೆ ಸಹಾಯ ಮಾಡಿದ್ರು. ಅದರಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದೇ ರೀತಿ ನೆರವು ನೀಡಿರೋ ಅನುಮಾನ ಇದೆ. ಅದಕ್ಕೆ ಆ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ED, ಬೆಂಗಳೂರಿನ ಕಸ್ಟಮ್ಸ್ ಅಧಿಕಾರಿಗಳು, ಬಂಧಿತ ಆರೋಪಿಗಳು, ಶಂಕಿತರು, ಉದ್ಯಮಿಗಳು, ಚಿನ್ನಾಭರಣ ವ್ಯಾಪಾರಿಗಳು ಇವರೆಲ್ಲರ ಮನೆ ಮತ್ತು ಕಚೇರಿಗಳಲ್ಲಿ ಸರ್ಚ್ ನಡೆಸಿದೆ. ಇದೆಲ್ಲದರ ನಡುವೆ ಆರೋಪಿ ನಟಿ ರನ್ಯಾ ರಾವ್ ಇದೀಗ ಪರಪ್ಪನ ಅಗ್ರಹಾರ ಜೈಲರ್ಗೆ ದೂರು ಕೊಟ್ಟಿದ್ದಾರೆ. ನಾನು ವಿಮಾನದಲ್ಲಿ ಚಿನ್ನವನ್ನೇ ತಂದಿಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಯಾರನ್ನೋ ಬಚಾವ್ ಮಾಡೋಕೆ ನನ್ನನ್ನ ಈ ಕೇಸಲ್ಲಿ ಸಿಕ್ಕಿ ಹಾಕಿಸ್ತಿದ್ದಾರೆ. ಈ ಕೇಸಲ್ಲಿ ನಾನು ನಿರಪರಾಧಿ. ದುಬೈನಲ್ಲಿ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಈ ಕಾರಣಕ್ಕಾಗಿ ನಾನು ದುಬೈಗೆ ಹೋಗಿದ್ದೆ. ಮಾರ್ಚ್ 3ನೇ ತಾರೀಕು ಬೆಳಗ್ಗೆ ಕೆಲಸ ಮುಗಿಸಿದ ತಕ್ಷಣ ನಾನು ವಾಪಸ್ ಆಗಿದ್ದೀನಿ ಅಂತ ರನ್ಯಾ ರಾವ್ ಈಗ ಹೊಸ ಕಥೆಯನ್ನ ಹೇಳ್ತಾ ಇದ್ದಾರೆ. ಜೈಲರ್ಗೆ ಸಲ್ಲಿಸಿದ ದೂರನ್ನ ಪೊಲೀಸ್ ಅಧಿಕಾರಿಗಳು DRIಗೆ ವರ್ಗಾವಣೆ ಮಾಡಿದ್ದಾರೆ. ಈಗ DRI ಅಧಿಕಾರಿಗಳು ಆ ರನ್ಯಾರ ಹೊಸ ದೂರನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಏನೋ ಹಾವೇರಿಯ ಸ್ವಾತಿ ಸಾವಿನ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಯುವತಿಯ ಸಾವು ಆಕಸ್ಮಿಕ ಅಲ್ಲ, ಇದೊಂದು ಹತ್ಯೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಯಾಜ್, ವಿನಯ್, ದುರ್ಗಾಚಾರಿ ಅನ್ನೋ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಣೆಬೆನ್ನೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಸ್ವಾತಿ ರಮೇಶ್ ಮಾರ್ಚ್ 3ನೇ ತಾರೀಕು ಕಾಣೆಯಾಗಿದ್ರು. ಬಳಿಕ ಮಾರ್ಚ್ 6ನೇ ತಾರೀಕು ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿ ಬಳಿ ಶವವಾಗಿ ಪತ್ತೆಯಾಗಿದ್ರು. ಅಪರಿಚಿತ ಶವ ಅಂತ ಮರಣೋತ್ತರ ಪರೀಕ್ಷೆ ನಡೆಸಿ ಹಲಗೇರಿ ಪೊಲೀಸರು ಅಂತಿಮ ಸಂಸ್ಕಾರ ಕೂಡ ಮಾಡಿದ್ರು. ನಂತರ ಈ ಯುವತಿಯ ಸಾವು ಆಕಸ್ಮಿಕ ಅಲ್ಲ ಅಂತ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಬಂತು. ಇನ್ನು ಬಂಧಿತ ಆರೋಪಿ ನಯಾಜ್ ಹಿರೇಕೆರೂರು ತಾಲೂಕು ಹಳೆ ವೀರಾಪುರ ಗ್ರಾಮದವನು. ಕೊಲೆಯಾದ ಸ್ವಾತಿ ಹಾಗೂ ಕೊಲೆ ಮಾಡಿದ 3 ಆರೋಪಿಗಳು ಹೋರಿ ಬೆದರಿಸೋ ಸ್ಪರ್ಧೆಯ ಅಭಿಮಾನಿಗಳಾಗಿದ್ರು. ಹೋರಿ ಬೆದರಿಸೋ ಸ್ಪರ್ಧೆ ಇದ್ರೆ ಇವರೆಲ್ಲ ಹಾಜರಾಗ್ತಾ ಇದ್ರು. ಈ ಹೊತ್ತಲ್ಲಿ ಆರೋಪಿ ನಯಾಜ್ ಹಾಗೂ ಮೃತ ಸ್ವಾತಿ ಪರಿಚಯ ಆಗಿ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಲಾಗ್ತಿದೆ. ನಯಾಜ್ ಸ್ವಾತಿಯನ್ನ ಬಿಟ್ಟು ತಮ್ಮ ಧರ್ಮದ ಯುವತಿಯೊಂದಿಗೆ ಮದುವೆಯಾಗೋಕೆ ಬಯಸಿದ್ದ. ಆದರೆ ಇದಕ್ಕೆ ಸ್ವಾತಿ ವಿರೋಧ ವ್ಯಕ್ತಪಡಿಸಿ ತನ್ನನ್ನ ಮದುವೆಯಾಗುವಂತೆ ಜಗಳ ಆಡ್ತಾ ಇದ್ರು. ಹೀಗಾಗಿ ಈ ವಿಚಾರವನ್ನ ನಯಾಜ್ ತನ್ನ ಸ್ನೇಹಿತರಾದ ವಿನಯ್ ಮತ್ತು ದುರ್ಗಾಚಾರಿ ಬಳಿ ಹೇಳಿದ್ದ. ಸ್ವಾತಿ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಾಳೆ, ಅವಳ ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆಗ ಬಾಡಿಗೆ ಕಾರು ಮಾಡಿಕೊಂಡು ಹಾವೇರಿ ಹೊರವಲಯಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಸ್ವಾತಿಯನ್ನ ಹತ್ಯೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ. ಇದು ಒಂದು ವರ್ಷನ್. ಮತ್ತೊಂದು ಕಡೆ ಪೋಷಕರು ಲವ್ ಜಿಹಾದ್ನಿಂದ ಮಗಳನ್ನ ಕಳ್ಕೊಂಡಿದ್ದೀವಿ ಅಂತ ಇವರು ಈ ರೀತಿ ಆರೋಪ ಮಾಡ್ತಿದ್ದಾರೆ. ಈ ಪ್ರಕರಣ ರಾಜ್ಯಾದ್ಯಂತ ಆಕ್ರೋಶ ಹುಟ್ಟುಹಾಕಿದ್ದು ಹಿಂದೂಪರ ಸಂಘಟನೆಗಳು ಪ್ರತಿಭಟಿಸಿವೆ. ಸ್ವಾತಿ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿವೆ. ಉತ್ತರ ಪ್ರದೇಶದಲ್ಲಿ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಬೇಟೆಯಾಡಿದ್ದಾರೆ. ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿರೋ ರಕ್ಷಣಾ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ರವೀಂದ್ರ ಕುಮಾರ್ ಅನ್ನೋ ದೇಶದ್ರೋಹಿಯನ್ನ ಬಂಧಿಸಿದ್ದಾರೆ. ಈತ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನೊಂದಿಗೆ ಸೇರ್ಕೊಂಡು ದೇಶದ ವಿರುದ್ಧವೇ ಗೂಢಚರ್ಯೆ ಮಾಡ್ತಾ ಇದ್ದ. ಇದನ್ನು ಪತ್ತೆ ಹಚ್ಚಿರೋ UP ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಇದನ್ನ ಹಿಡಿದು ಹಾಕಿದ್ದಾರೆ. ISI ಏಜೆಂಟ್ ಮಹಿಳೆಯೊಂದಿಗೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಂತೆ ಈತ. ಹನಿ ಟ್ರ್ಯಾಪ್ಗೊಳಗಾಗಿ ಆ ಮಹಿಳೆ ಅಂತ ಅನ್ಕೊಂಡು, ಗರ್ಲ್ ಫ್ರೆಂಡ್ ಅಂತ ಅನ್ಕೊಂಡು ದೇಶದ ಸೀಕ್ರೆಟ್ಸ್ ಅನ್ನ ಮಾರೋಕ್ ಶುರು ಮಾಡಿದ್ದ. ಭಾರತೀಯ ಸೇನೆಯ ಸೂಕ್ಷ್ಮ ಮಾಹಿತಿಯನ್ನ ಶೇರ್ ಮಾಡೋಕ್ ಶುರು ಮಾಡಿದ್ದ.
ಡಿಫೆನ್ಸ್ ಫ್ಯಾಕ್ಟರಿಯ ಪ್ರೊಡಕ್ಷನ್ ರಿಪೋರ್ಟ್, ಸ್ಕ್ರೀನಿಂಗ್ ಕಮಿಟಿಯ ಗೌಪ್ಯ ದಾಖಲೆಗಳು, ಡ್ರೋನ್ ಪ್ರಾಜೆಕ್ಟ್ ಬಗೆಗಿನ ಮಾಹಿತಿ ಈತ ಪಾಕಿಸ್ತಾನದೊಂದಿಗೆ ಶೇರ್ ಮಾಡಿಕೊಂಡಿದ್ದಾನೆ. 2024 ಜೂನ್ ಜುಲೈ ತಿಂಗಳಲ್ಲಿ ಈ ರವೀಂದ್ರ ಕುಮಾರ್ ಪಾಕ್ ಏಜೆಂಟ್ ಬರೆಗೆ ಬಿದ್ದಿದ್ದ. ಸದ್ಯ ATS ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಈತನನ್ನ. ಈ ವ್ಯಕ್ತಿ ಬಳಿ ಈತ ಮೊಬೈಲ್, ಹಣ, ಡೆಬಿಟ್ ಕಾರ್ಡ್ಸ್, ಆಧಾರ್, ವೋಟರ್, ಪ್ಯಾನ್ ಕಾರ್ಡ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ ಗಡಿ ವಿವಾದ ಮತ್ತೆ ಶುರುವಾಗಿದೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಇಚಲಕರಂಜಿ ಅನ್ನೋ ಕಡೆ KSRTC ಬಸ್ ಮೇಲೆ ಪುಂಡರು ಕಲ್ಲು ತೂರಾಟ ಮಾಡಿದ್ದಾರೆ. ಪರಿಣಾಮ ಬಸ್ ಹಿಂಬದಿಯ ಗಾಜು ಪುಡಿಯಾಗಿದೆ. ಹಾಗೆ ಬಸ್ಗೆ ಮಸಿ ಬಳಿದಿದ್ದಾರೆ. ಈ ವೇಳೆ ಬಸ್ನಲ್ಲಿದ್ದ ಜನ ತೀವ್ರ ಆತಂಕಗೊಂಡಿದ್ರು ಅಂತ ತಿಳಿದು ಬಂದಿದೆ. ಆತ ಬೆಳಗಾವಿಯ ಕಿಣಿ ಗ್ರಾಮ ಪಂಚಾಯಿತಿಗೆ ನುಗ್ಗಿದ ತಿಪ್ಪಣ್ಣ ಅನ್ನೋ ವ್ಯಕ್ತಿ PDO ನಾಗೇಂದ್ರ ಪತ್ತಾರ್ಗೆ ಮರಾಠಿ ಭಾಷೆಯಲ್ಲಿ ಮಾತನಾಡುವಂತೆ ಗದರಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಆರೋಪಿಯನ್ನ ಬೆಳಗಾವಿ ಪೊಲೀಸರು ಬಂಧಿಸಿ ಹಿಂಡಲಗ ಜೈಲಿಗೆ ಅಟ್ಟಿದ್ದಾರೆ. ಈತ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ತಮಿಳುನಾಡಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಕೆದಾಟು ಡ್ಯಾಂ ಕಟ್ಟೋಕೆ ಬಿಡದೇ ಇದ್ರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾ ಬ್ಯಾನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮಾಜಿ CM BS ಯಡಿಯೂರಪ್ಪಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಈ ಪ್ರಕರಣ ಸಂಬಂಧ ಮಾರ್ಚ್ 15ನೇ ತಾರೀಕು ಖುದ್ದು ಹಾಜರಾಗುವಂತೆ 1ನೇ ತ್ವರಿತಗತಿ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು. ಇದಕ್ಕೀಗ ಹೈಕೋರ್ಟ್ ತಡೆ ಕೊಟ್ಟಿದೆ. ಖುದ್ದು ಹಾಜರಾಗೋಕೆ ವಿನಾಯಿತಿ ಕೊಟ್ಟಿದೆ. ಅಂದಹಾಗೆ BSY ವಿರುದ್ಧ 2024 ಮಾರ್ಚ್ 3ನೇ ತಾರೀಕು ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಸದಾಶಿವನಗರ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ನಮ್ಮ ಮೆಟ್ರೋ ಬೆಲೆ ಏರಿಕೆ ನಂತರ ಬೆಂಗಳೂರಿನ ಜನಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಬರ್ತಾ ಇದೆ. ಪ್ರತಿ ಮನೆಯಿಂದ ಸಂಗ್ರಹಿಸೋ ಕಸಕ್ಕೂ ಶುಲ್ಕ ವಸೂಲಿಗೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ರೆಡಿಯಾಗಿದೆ. ಇದನ್ನು ಜಾರಿ ಮಾಡೋಕೆ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸೋಕೆ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮುಂದಾಗಿದೆ. ಇದು ಜಾರಿಯಾದರೆ ಕಟ್ಟಡದ ವಿಸ್ತೀರ್ಣದ ಆಧಾರದಲ್ಲಿ ಶುಲ್ಕ ಬೀಳುತ್ತೆ. 600 ಚದರ ಅಡಿ ಕಟ್ಟಡಕ್ಕೆ ತಿಂಗಳಿಗೆ 10 ರೂಪಾಯಿ, 600ರಿಂದ 1000 ಚದರ ಅಡಿ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ, 1000ದಿಂದ 2000 ಚದರ ಅಡಿಗೆ 100 ರೂಪಾಯಿ, 2000ದಿಂದ 3000 ಚದರ ಅಡಿಗೆ 150 ರೂಪಾಯಿ, 3000ದಿಂದ 4000 ಚದರ ಅಡಿಗೆ 200 ರೂಪಾಯಿ ಮತ್ತು 4000 ಚದರ ಅಡಿ ಮೇಲ್ಪಟ್ಟು ಕಟ್ಟಡಗಳಿಗೆ 400 ರೂಪಾಯಿ ತಿಂಗಳಿಗೆ. ಹೀಗೆ ವಿವಿಧ ಲೇಯರ್ನ ಹಂತಗಳ ಶುಲ್ಕಗಳನ್ನು ಅಪ್ಲೈ ಮಾಡೋಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಈ ಶುಲ್ಕಗಳಿಂದ ವಾರ್ಷಿಕ 600 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸೋ ನಿರೀಕ್ಷೆ ಇದೆ ಅಂತ ಈ ರೀತಿ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಫ್ರೀಯಾಗಿ ಕಸ ಹಾಕಬೇಕಾದ್ರೇ ಜನ ಕಸ ಸರಿಯಾಗಿ ಗಾಡಿಗೆ ಹಾಕಲ್ಲ. ಕಳ್ಳಿರ್ತಾರೆ, ಆ ಕಡೆ ಹೋಗಿ ಹಿಂಗೆ ಬಿಸಾಕ್ ಹೋಗಿರ್ತಾರೆ. ಕಣ್ಣಾರೆ ಎಷ್ಟು ಸಲ ನೋಡಿದ್ದೀವಿ ನಾವು. ಮನೆ ಕ್ಲೀನ್ ಆಗಿದ್ರೆ ಸಾಕು, ರೋಡ್ ಹೊಲ್ಸಾದ್ರೂ ಪರವಾಗಿಲ್ಲ, ಯಾರೋ ಬಂದು ಕ್ಲೀನ್ ಮಾಡ್ತಾರೆ ಅನ್ನೋ ದುಷ್ಟ ಮೈಂಡ್ಸೆಟ್ ತುಂಬ ಜನಕ್ಕಿದೆ ನಮ್ಮ ದೇಶದಲ್ಲಿ. ಈಗ ದುಡ್ಡು ಕೊಟ್ಟು ಕಸ ಹಾಕಬೇಕು ಅಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮತ್ತೊಂದು ಕಡೆ ಬೆಂಗಳೂರಲ್ಲಿ 1 ಲೀಟರ್ ನೀರಿನ ಬೆಲೆ 1 ಪೈಸೆ ಹೆಚ್ಚಿಸೋಕೆ ಸರ್ಕಾರ ತೀರ್ಮಾನಿಸಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. 6ರಿಂದ 7 ಪೈಸೆ ಏರಿಸೋಕೆ BWSSB ಮನವಿ ಮಾಡಿತ್ತು. ಆದರೆ ನಾನು 1 ಪೈಸೆ ಏರಿಕೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಶಿವಕುಮಾರ್ ತಿಳಿಸಿದ್ದಾರೆ. ಜೊತೆಗೆ ಬೇಸಿಗೆಯಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆ ಬಗೆಹರಿಸೋಕೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಕೂಡ DCM DK ಶಿವಕುಮಾರ್ ಹೇಳಿದ್ದಾರೆ. ತಮಿಳುನಾಡಲ್ಲಿ ದೊಡ್ಡ ಮದ್ಯ ಹಗರಣ ಬೆಳಕಿಗೆ ಬಂದಿದೆ ಅಂತ ED ಆರೋಪಿಸಿದೆ. ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ಗೆ ಮದ್ಯ ಸಪ್ಲೈ ಮಾಡೋ ಕಂಪನಿಗಳು 1,000 ಕೋಟಿ ಹಣವನ್ನ ವಂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಕೃತಕವಾಗಿ ಮದ್ಯದ ದರ ಮತ್ತು ಅದರ ಖರೀದಿ ಏರಿಕೆಯಾಗುವಂತೆ ಮಾಡಿ ಇಷ್ಟು ದೊಡ್ಡ ಹಗರಣ ನಡೆಸಿದ್ದಾರೆ. ಮದ್ಯ ಪ್ಯಾಕ್ ಮಾಡೋ ಕಂಪನಿಗಳೊಂದಿಗೆ ಸೇರ್ಕೊಂಡು ಫೇಕ್ ಇನ್ವಾಯ್ಸ್ ಸೃಷ್ಟಿಸಿದ್ದಾರೆ. ಅಂದರೆ ತಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ತೋರಿಸಿ ಹಣವನ್ನು ಲೂಟಿ ಮಾಡಿದ್ದಾರೆ. ಇದರಿಂದ ಹೆಚ್ಚುವರಿ ಟ್ಯಾಕ್ಸ್ ಕೂಡ ಬೀಳೋದಿಲ್ಲ. ಬ್ಯಾಂಕ್ನಿಂದ ಜಾಸ್ತಿ ಲೋನ್ ಪಡೆಯೋಕ್ಕೂ ಇದರಿಂದ ಸಹಾಯ ಆಗುತ್ತೆ. ಅಲ್ಲದೆ ಷೇರುಪೇಟೆಯಲ್ಲೂ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಬೋದು. ಹೀಗಾಗಿ ತಮಿಳುನಾಡಿನ ಮದ್ಯ ಕಂಪನಿಗಳು ಈ ದುಷ್ಟಕೃತ್ಯ ಮಾಡಿವೆ ಅಂತ ED ಆರೋಪ ಮಾಡಿದೆ. ಜೊತೆಗೆ ಈ ಹಣದಲ್ಲಿ ತಮಿಳುನಾಡಿನ ಅಧಿಕಾರಿಗಳಿಗೂ ಲಂಚ ಹೋಗಿದೆ. ತಮ್ಮ ಸಪ್ಲೈ ಆರ್ಡರ್ ಹೆಚ್ಚಿಸಿಕೊಳ್ಳೋಕು ಕಂಪನಿಗಳು ಲಂಚ ಕೊಟ್ಟಿವೆ ಅಂತ ED ಆರೋಪಿಸಿದೆ. ಇದರ ಬೆನ್ನಲ್ಲೇ BJP DMK ಸರ್ಕಾರದ ವಿರುದ್ಧ ಪ್ರತಿಭಟಿಸಿದೆ. ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋಕೆ ತ್ರಿಭಾಷಾ ಸೂತ್ರದ ವಿವಾದವನ್ನ ಬೇಕು ಅಂತಲೇ ಹುಟ್ಟುಹಾಕಿದ್ದಾರೆ ಅಂತ BJP ಆರೋಪಿಸಿದೆ. ದೇಶದಲ್ಲಿ ಶೀಘ್ರದಲ್ಲಿ ನಕ್ಸಲಿಸಂ ಎಂಡ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಆಪರೇಷನ್ ನಡೆಸ್ತಾ ಇದೆ. ಇದರ ನಡುವೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ 17 ಹೈ ಪ್ರೊಫೈಲ್ ನಕ್ಸಲರು ಶರಣಾಗಿದ್ದಾರೆ. ಶರಣಾದವರ ಪೈಕಿ 9 ನಕ್ಸಲರ ಬಗ್ಗೆ ಮಾಹಿತಿ ಕೊಟ್ಟರೆ 24 ಲಕ್ಷ ರೂಪಾಯಿ ಕೊಡೋದಾಗಿ ಬೌಂಟಿ ಬೇರೆ ಇತ್ತು, ಅವ್ರ ತಲೆ ಮೇಲೆ ಬಹುಮಾನ ಬೇರೆ ಇತ್ತು. ಅವರೇ ಈಗ ಶಸ್ತ್ರಾಸ್ತ್ರ ಬಿಟ್ಟು ಸರೆಂಡರ್ ಆಗಿದ್ದಾರೆ. ಶರಣಾಗಿರೋರು ನಕ್ಸಲಿಸಂ ಅನ್ನ ಟೀಕಿಸಿದ್ದಾರೆ ಕೂಡ. ಯಾವ ಸಿದ್ಧಾಂತನೂ ಇಲ್ಲ, ಹಿರಿಯ ನಕ್ಸಲರು ಅಮಾಯಕ ಆದಿವಾಸಿಗಳ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಭಾರತಕ್ಕೆ ಎಂಟ್ರಿ ಕೊಡ್ತಾ ಇರೋ ಇಲಾನ್ ಮಸ್ಕ್ರ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಗೆ ಕೇಂದ್ರ ಸರ್ಕಾರ ಹೊಸ ಕಂಡೀಷನ್ ಹಾಕಿರೋ ಸುದ್ದಿ ಬರ್ತಾ ಇದೆ.
ಭಾರತದಲ್ಲಿ ಸ್ಟಾರ್ ಲಿಂಕ್ನ ಕಂಟ್ರೋಲ್ ಸೆಂಟರ್ ಸ್ಥಾಪಿಸಬೇಕು ಅಂತ ಹೇಳಿದೆ. ಸೂಕ್ಷ್ಮ ಪ್ರದೇಶದಲ್ಲಿ ಕೆಲವೊಮ್ಮೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಇಂಟರ್ನೆಟ್ ಸೇವೆ ಶಟ್ ಡೌನ್ ಮಾಡಬೇಕಾಗತ್ತೆ. ಕೆಲ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಕಾಲ್ ರೆಕಾರ್ಡ್ನಂತಹ ಮಾಹಿತಿ ಕೂಡ ಬೇಕಾಗತ್ತೆ. ಹಾಗಾಗಿ ಕಂಟ್ರೋಲ್ ಸೆಂಟರ್ ಅಗತ್ಯವಿದೆ. ಪದೇ ಪದೇ ಅಮೆರಿಕದಲ್ಲಿರೋ ಸ್ಟಾರ್ಲಿಂಕ್ ಪ್ರಧಾನ ಕಚೇರಿಯ ಬಾಗಿಲು ತಟ್ಟಕ್ಕೆ ಬರಲ್ಲ, ಅದನ್ನು ನೀವು ಭಾರತದಲ್ಲೇ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ನಿಲುವು ಅಂತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ನಾವು ಆಲ್ರೆಡಿ ಸ್ಪೆಷಲ್ ರಿಪೋರ್ಟ್ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ. ಭಾರತದ ಟಾಪ್ 2 ಟೆಲಿಕಾಂ ಪ್ಲೇಯರ್ಸ್ ಏರ್ಟೆಲ್ ಮತ್ತು ಜಿಯೋ ಇಬ್ಬರೊಂದಿಗೂ ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ ಸ್ಟಾರ್ಲಿಂಕ್. ಭಾರತದಲ್ಲಿ ಇವರಿಬ್ಬರ ಮೂಲಕ ಸ್ಟಾರ್ಲಿಂಕ್ ಸರ್ವಿಸಸ್ನ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಅವರಿಗೆ ಲೈಸೆನ್ಸ್ ಸಿಕ್ಕಿಲ್ಲ ಭಾರತದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ಟನ್ನು ಕೊಡೋಕೆ. ಈ ನಡುವೆ ಕೇಂದ್ರ ಸರ್ಕಾರದ ನಿಲುವು ಈ ತರ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಂಜಾಬ್ನ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿದ್ದ ಭಕ್ತರ ಮೇಲೆ ಶುಕ್ರವಾರ ಅಪರಿಚಿತ ವ್ಯಕ್ತಿಯೊಬ್ಬ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ 5 ಭಕ್ತರು ಗಾಯಗೊಂಡಿದ್ದಾರೆ. ಈ ದಾಳಿ ನಡೆಸಿದ ವ್ಯಕ್ತಿಯನ್ನ ಬಂಧಿಸಿರೋದಾಗಿ ಪೊಲೀಸರು ಹೇಳಿದ್ದಾರೆ. ಲಡಾಖ್ನ ಕಾರ್ಗಿಲ್ನಲ್ಲಿ 5.2 ತೀವ್ರತೆಯ ಭೂಕಂಪ ಉಂಟಾಗಿದೆ. ಇದರಿಂದ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ. ಈ ಕುರಿತು ರಾಷ್ಟ್ರೀಯ ಭೂಕಂಪನ ಶಾಸ್ತ್ರ ಕೇಂದ್ರ ಮಾಹಿತಿ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಗಳು ಕಂಪನದ ಅನುಭವದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಪೋಸ್ಟ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶೇಖ್ ಹಸೀನಾ ಪದಚ್ಯುತಿ ನಂತರ ಭಾರತ ಬಾಂಗ್ಲಾ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಹಳಸಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಭಾರತ ಬಾಂಗ್ಲಾ ಜಂಟಿಯಾಗಿ ನೌಕಾಭ್ಯಾಸ ನಡೆಸಿವೆ. ಬಂಗಾಳ ಕೊಲ್ಲಿಯಲ್ಲಿ ಮಾರ್ಚ್ 10ರಿಂದ 12ನೇ ತಾರೀಕಿನವರೆಗೆ ಬೋಂಗೋ ಸಾಗರ್ 2025 ಹೆಸರಿನ ಜಂಟಿ ನೌಕಾಭ್ಯಾಸ ನಡೆಸಿವೆ. ಇದರಲ್ಲಿ ಭಾರತದ ನೌಕಾಪಡೆಯ INS ರನ್ವೀರ್ ಹಾಗೂ ಬಾಂಗ್ಲಾದ BNS ಅಬು ಉಬೈದಾ ನೌಕೆಗಳು ಪಾಲ್ಗೊಂಡಿದ್ವು. ಸೇನಾ ಸಹಕಾರ, ಮಾಹಿತಿ ವಿನಿಮಯ ಮತ್ತು ಸಾಗರ ಭದ್ರತೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಎರಡೂ ದೇಶಗಳು ಹೇಳಿಕೊಂಡಿವೆ. ಮತ್ತೊಂದು ಕಡೆ ಭಾರತದೊಂದಿಗೆ ಸಂಬಂಧ ಹಾಳು ಮಾಡಿಕೊಂಡಿರುವ ಬಾಂಗ್ಲಾದ ಯೂನಸ್ ಚೀನಾ ಯಾತ್ರೆಗೆ ಮುಂದಾಗಿದ್ದಾರೆ. ಮಾರ್ಚ್ 26ರಿಂದ 4 ದಿನಗಳ ಕಾಲ ಯೂನಸ್ ಚೀನಾ ಪ್ರವಾಸವನ್ನು ಕೈಗೊಳ್ತಾರೆ. ಮಾರ್ಚ್ 28ನೇ ತಾರೀಕು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಮೀಟ್ ಆಗ್ತಾರೆ ಅಂತ ಬಾಂಗ್ಲಾ ವಿದೇಶಾಂಗ ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆಯಲ್ಲ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಜೋರಾಗಿ ಆಚರಿಸ್ತಾರೆ. ಈಗ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಕೂಡ ಹೋಳಿ ಆಚರಿಸಿದ್ದಾರೆ. ನ್ಯೂಜಿಲೆಂಡ್ ನಲ್ಲಿರೋ ಇಸ್ಕಾನ್ ಟೆಂಪಲ್ ನಲ್ಲಿ ಬಣ್ಣ ಹಚ್ಚಿಕೊಂಡು ಹೋಳಿ ಆಚರಿಸಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 2025ರ IPLನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನೂತನ ಕ್ಯಾಪ್ಟನ್ ಆಗಿ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಅಕ್ಷರ್ ಪಟೇಲ್ 2019ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೇರಿದಾಗಿನಿಂದ 82 ಪಂದ್ಯಗಳನ್ನಾಡಿದ್ದಾರೆ. IPL ಮೆಗಾ ಹರಾಜಿನಲ್ಲಿ 16.50 ಕೋಟಿ ಕೊಟ್ಟು ಡೆಲ್ಲಿ ಫ್ರಾಂಚೈಸಿ ಅಕ್ಷರ್ ಪಟೇಲ್ ರನ್ನ ಟೀಮ್ನಲ್ಲಿ ಉಳಿಸಿಕೊಂಡಿತ್ತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಾರ್ಚ್ 24ನೇ ತಾರೀಕು ವಿಶಾಖಪಟ್ಟಣಂನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಆಡುತ್ತೆ. ಅಂದಹಾಗೆ 2024ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿದ್ರು. ಈ ಸಲ KL ರಾಹುಲ್ ರನ್ನ ಡೆಲ್ಲಿ ತಗೊಂಡಿದ್ ನೋಡಿ ತುಂಬಾ ಜನಕ್ಕೆ KL ರಾಹುಲ್ ರನ್ನ ಕ್ಯಾಪ್ಟನ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಅದು ಹುಸಿಯಾಗಿದೆ. KL ರಾಹುಲ್ ಬದಲಿಗೆ ಅಕ್ಷರ್ ಪಟೇಲ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಣೆ ಹಾಕಿದೆ. ಚಿನ್ನದ ಬೆಲೆ ಹೊಸ ದಾಖಲೆ ಮಾಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 1 ಔನ್ಸ್ ಅಂದ್ರೆ 28 ಗ್ರಾಂ ಚಿನ್ನದ ಬೆಲೆ $3,000 ದಾಟಿದೆ. ಅಂದ್ರೆ 28 ಗ್ರಾಂ ಚಿನ್ನದ ಬೆಲೆ $2,61,000 ಆಗಿದೆ. ಅಂದ್ರೆ 10 ಗ್ರಾಂಗೆ ಹೆಚ್ಚು ಕಮ್ಮಿ $90,000 ತಲುಪಿದೆ. ಇನ್ನು ಹೋಳಿ ಕಾರಣ ಇವತ್ತು ಸ್ಟಾಕ್ ಮಾರ್ಕೆಟ್ ಭಾರತದಲ್ಲಿ ಬಂದಿತ್ತು. ಶನಿವಾರ ಭಾನುವಾರ ಕೂಡ ಇರೋದಿಲ್ಲ, ಇನ್ನು ಸೋಮವಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.